ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯಾದ್ಯಂತ ವಕೀಲರ ಸಹಿ ಸಂಗ್ರಹಣೆ ಮೂಲಕ ಪ್ರಧಾನಿಗೆ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ನ್ಯಾಯವಾದಿ ಸಂಘಟನೆಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯಾದ್ಯಂತ ವಕೀಲರ ಸಹಿ ಸಂಗ್ರಹಣೆ ಮೂಲಕ ಪ್ರಧಾನಿಗೆ ಮನವಿ ಸಲ್ಲಿಸಿದರು. ಈ ದೇಶದ ಜನಸಾಮಾನ್ಯರ ಬದುಕನ್ನು ಉತ್ತಮಗೊಳಿಸಲು ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಕೀಲರ ಮತ್ತು ಕಾನೂನು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಚರ್ಚಿಸಿ ತಹಸೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಬೇಡಿಕೆಗಾಗಿ ಮನವಿ ಸಲ್ಲಿಸಿದರು. ಬೇಡಿಕೆಗಳು ಇಂತಿವೆ: ಪೊಲೀಸರ ಏಕಪಕ್ಷೀಯ ವರ್ತನೆಗಳಿಂದ ವಕೀಲರಿಗೆ ರಕ್ಷಣೆ, ಅವೈಜ್ಞಾನಿಕ ಅಖಿಲ ಭಾರತ ಬಾರ್ ಪರೀಕ್ಷೆ ರದ್ದುಪಡಿಸಬೇಕು, ಕಿರಿಯ ವಕೀಲರಿಗೆ 2 ವರ್ಷಗಳ ಕಾಲ ಮಾಸಿಕ 10,000 ರು ಸಹಾಯಧನ ನೀಡಬೇಕು, ರಾಜ್ಯದ ಎಲ್ಲ ತಾಲೂಕು ವಕೀಲರ ಸಂಘಗಳಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಅನುದಾನ ಮಂಜೂರು, ರಾಜ್ಯ ಸರ್ಕಾರವು ವಕೀಲರಿಗೆ ಕಡ್ಡಾಯವಾಗಿ ವೈದ್ಯಕೀಯ ಮತ್ತು ಜೀವ ವಿಮಾ ಸೌಲಭ್ಯ, ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣಗಳಲ್ಲಿ ವಕೀಲರ ಅಕಾಡೆಮಿಗಳನ್ನು ಸ್ಥಾಪಿಸಬೇಕು, ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚುವರಿ ನ್ಯಾಯಾಲಯಗಳನ್ನು ಸ್ಥಾಪಿಸಿ, ರಾಜ್ಯದಲ್ಲಿನ ಎಲ್ಲ ನ್ಯಾಯಾಲಯದ ಆವರಣದಲ್ಲಿ ವಕೀಲರಿಗೆ ಚೇಂಬರ್ ಸ್ಥಾಪಿಸಿ, ರೆವೆನ್ಯೂ ಎಸಿ ಡಿಸಿ ನ್ಯಾಯಾಲಯಗಳಲ್ಲಿ ನಡೆಯುವ ಕಂದಾಯ ಪ್ರಕರಣಗಳಲ್ಲಿ ಬೇರೆ ಸಕ್ರಮವಾದ ತೀರ್ಪುಗಳು ಬರದೇ ಇರುವುದರಿಂದ ಕಂದಾಯ ಪ್ರಕರಣಗಳನ್ನು ಸಿವಿಲ್ ನ್ಯಾಯಾಲಯಗಳಿಗೆ ವರ್ಗಾಯಿಸಲು ಕ್ರಮ, ವಕೀಲರಿಗೆ ಟೋಲ್ ಶುಲ್ಕರಹಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಬೇಕು, ರಾಜ್ಯದ ಪ್ರತಿ ಜಿಲ್ಲೆಗೆ ಒಂದರಂತೆ ಸರ್ಕಾರಿ ಕಾನೂನು ಕಾಲೇಜುಗಳನ್ನು ಸ್ಥಾಪಿಸಬೇಕು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಕಚೇರಿಯನ್ನು ವಿಭಾಗೀಯ ಮಟ್ಟದಲ್ಲಿ ಸ್ಥಾಪಿಸಬೇಕು, ವಕೀಲರ ಸಂಘದ ಅಥವಾ ಪರಿಷತ್ತಿನ ಚುನಾವಣೆಯಲ್ಲಿ ಮಹಿಳಾ ವಕೀಲರಿಗೆ 33% ಮೀಸಲಾತಿ ನೀಡಬೇಕು ಮತ್ತು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅನುಸಾರ ಪ್ರಾತಿನಿಧ್ಯ ನೀಡಬೇಕೆಂದು ನ್ಯಾಯವಾದಿ ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಮೇಲೆ ತಿಳಿಸಿರುವ ಬೇಡಿಕೆಗಳನ್ನು 1 ತಿಂಗಳೊಳಗಾಗಿ ಈಡೇರಿಸದೇ ಇದ್ದಲ್ಲಿ ವಕೀಲರುಗಳು ತಮ್ಮ ಹೋರಾಟವನ್ನು ತೀವ್ರಗೊಳಿಸಿ ನಮ್ಮ ನಡೆಯನ್ನು ವಿಧಾನಸೌಧ ವಕೀಲರ ಪರಿಷತ್ಗಳ ಕಡೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮದೇ ಆದ ಬೇಡಿಕೆಗಳು ಇರ್ತಾವೆ. ನಾವು ಕೂಡ ಕಾನೂನು ಹೊರತಾಗಿರೋದಿಲ್ಲ. ಯಾಕಂದರೆ ನಮಗೂ ಯಾಕಂದರೆ ತೊಂದರೆ ಉಂಟಾಗಿರ್ತಾವೆ. ನಾವು ಈ ಸಂದರ್ಭ ನಾವು ಸರ್ಕಾರನೇ ಕೇಳಬೇಕಾಗುತ್ತೆ. ಯಾಕಂದ್ರೆ ನಮಗೆ ಅನೇಕ ದಿನ ಬೇಡಿಕೆ ಇರ್ತಾವೆ. ವಕೀಲರು ನಮ್ಗೆ ರಕ್ಷಣಾ ಕಾಯ್ದೆ ಮಾಡಿದ್ರೆ ಅದ್ರಲ್ಲಿ ಕೂಡ ಲೋಪ ಇದಾವೆ. ತಿದ್ದುಪಡಿ ಮಾಡಬೇಕು. ಮತ್ತು ಈಗೇನು ನ್ಯಾಯಬದ್ಧ ಎಕ್ಸಾಮ್ ತೆಗೆದರೆ ವಕೀಲ ಪಾಸ್ ಆದ ನಂತರ ಮತ್ತೊಂದು ಎಕ್ಸಾಮ್ ಇರ್ತದೆ, ಅದು ಕೂಡ ರದ್ದು ಆಗಬೇಕು ನಾವು ಬೇಡಿಕೆ ಇದೆ. ಯಾಕಂದರೆ ನಾವು ಈಗ ವಕೀಲಿಗೆ ಪಾಸ್ ಮಾಡ್ತಾರೆ ಮತ್ತು ಅದೊಂದು ಎಕ್ಸಾಮ್ ಇಡ್ತಾರೆ, ಅದು ಕೂಡ ರದ್ದು ಆಗಬೇಕು ಬೇಡಿಕೆ ಇದೆ ನಮ್ಮದು. ಮತ್ತು ಇದು ಎಸಿ ಮತ್ತು ಡಿಸಿ ಪ್ರಕರಣಗಳಲ್ಲಿ ಜಾಸ್ತಿ ಒತ್ತು ಅಲ್ಲೇ ಹೊಸಗಿಲ್ಲೇ ಪ್ರಕರಣಗಳು ದಾಖಲಾಗುತ್ತವೆ. ಸೊ ಅದು ಕೂಡ ಆ ಪ್ರಕರಣಗಳನ್ನು ಸಿವಿಲ್ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡೋದೊಂದು ಬೇಡಿಕೆ ಇದೆ ನಮ್ಮದು. ಮತ್ತು ಟೋಲ್ಗಳಲ್ಲಿ ವಕೀಲರಿಗೆ ಎಲ್ಲ ರಾಜಕಾರಣಿ ವಿನಾಯಿತಿ ಇದೆ, ಗೌರವ ವಿನಾಯಿತಿ. ಯಾಕಂದ್ರೆ ನಾವು ಕೂಡ ಸಂವಿಧಾನದ ರಕ್ಷಣೆ ಮಾಡ್ಕೊಂತ ಜನರಿಗೆ ಕೊಟ್ಟು ಹೋರಾಟ ಮಾಡ್ತಿರ್ತೀವಿ. ಈ ದೇಶಕ್ಕೆ ನ್ಯಾಯದ ಸ್ವತಂತ್ರ ಕೊಡಿಸಿದವರು ನ್ಯಾಯವಾದಿಗಳು, ಅವರಿಗೆ ಕೂಡ ಸೂಕ್ತವಾದ ರಕ್ಷಣೆ ಇಲ್ಲ ಮತ್ತು ಅದು ಯಾವುದೇ ರೀತಿಯ ಸರ್ಕಾರ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಅದು ಕೂಡ ಅವರಿಗೆ ಟೋಲಲ್ಲಿ ವಿನಾಯಿತಿ ಮತ್ತು ಏನು ಯುವ ನ್ಯಾಯವಾದಿಗಳಿಗೆ ಯಾವುದೇ ರೀತಿಯ ಪ್ರಕಾರ ಕೇಸ್ ಇರೋದಿಲ್ಲ. ಅಂಥವ್ರಿಗೆ ಸ್ಟೈಫಂಡ್ ಅಂತ 2,000 ಇತ್ತು, ಅದು ಹೆಚ್ಚು ಮಾಡೋದಕ್ಕೆ 10,000 ಮಾಡೋದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ಯಾಕಂದರೆ ಅವ್ರಿಗೆ ಯಾವುದೇ ಕೆಲಸಗಳು ಇರ್ತಿರಂಗಿಲ್ಲ. ಇದೇ ಒತ್ತಿಮ ಜೀವನ ಇರ್ತಂದ್ರೆ ಇದಕ್ಕಂದ್ರೆ ಇದು ವೃತ್ತಿ ಸ್ಟಾರ್ಟಿಂಗ್ ಯಾವುದೇ ಲಾಭ ವೃತ್ತಿ ಅಲ್ಲ, ಸೇವೆ ಮನೋಭಾವನೆ ಮಾಡ್ತಕ್ಕಂಥ ವೃತ್ತಿ ಇದೆ. ಅಲ್ಲಿ ದಿನಗಳ ಕಳೆದಂಗೆ ವೃತ್ತಿಗಳು ಜಾಸ್ತಿ ಹೋಗ್ತದೆ. ಹೀಗಾಗಿ ಯುವ ನ್ಯಾಯವಾದಿಗೆ ಬೇರೆ ಹುದ್ದೆಗಳು ಕಂಪೇರ್ ಮಾಡಿದರೆ ತುಂಬ ತೊಂದರೆ ಆಗುತ್ತೆ. ಅವ್ರಿಗೋಸ್ಕರವಾಗಿ ಸ್ಟೈಫಂಡ್ ಕೂಡ ನಾವು ವಿನಂತಿ ಮಾಡ್ಕೊತೀವಿ. ಮತ್ತು 14 ಬೇಡಿಕೆಗಳನ್ನು ನಾವು ಏನು ಇವತ್ತು ಪಟ್ಟಿ ಮಾಡಿದ್ವಿ. ಇದನ್ನು ನಾವು ಅಖಿಲ ಭಾರತ ನ್ಯಾಯ ಒಕ್ಕೂಟದ ಪರವಾಗಿ ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಲೆಕ್ಕದ ಮುಖಾಂತರ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿ ಎಲ್ಲ ಬೇಡಿಕೆ ನಾವು ಈಡೇರಿಸೋಂಥ ನಂಬಿಕೆ ಇದೆ. ಒಂದು ವೇಳೆ ಅವರು ಈಡೇರಿಸದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಕೂಡ ಉಗ್ರವಾದ ಹೋರಾಟ ಮಾಡ್ತಿರ್ತೀವಿ ಈ ಸಂದರ್ಭ. ಥ್ಯಾಂಕ್ ಯು.